ಇಲ್ಲಿ ಏನು ಮಾಡಕತ್ತೀರಿ? ಚಾವಿ ಕಳ್ದತ್ರಿ ನನ್ನ ಗಾಡಿದ್ರಿ. ಹೌದಾ? ಎಲ್ಲೇ? ಅಲ್ಲಿ ಕಳ್ದತ್ರಿ. ಮತ್ತೆ ಅಲ್ಲಿ ಕಳ್ದ್ರಿ ಇಲ್ಲಿ ಯಾಕೆ ಹುಡುಗತ್ತಿ? ಅಲ್ಲಿ ಹಾವು ಅದಾವಂತ್ರಿ ಅದಕ್ಕೆ. ಹಾ ಶಬಾಷ್. ಮಾವಾರ ಹುಡುಗಿ ಒಪ್ಪಿ ನಮಗೆ ಲೇ ಓದ್ ಚಾಕಿ ನಾನು ಹೇಳ್ತಿದ್ದಾಳ ಅಲ್ಲಿ ಅದ ಒಂದು ಮಗಳ ನಿಮ್ಮ ಮಗಳು ಇಷ್ಟ ಆದ್ಲು ಬಿಡ್ರಿ ನಮಗೆ ನಮ್ಮ ಎಲ್ಲರಿಗೂ ಒಪ್ಪಿಗೆನ ಆತ್ರಿ. ನೋಡ್ರಿ ಬೇಗ್ರ ನಮ್ಮ ಹುಡುಗ ನಿಮ್ಮ ಮಗಳು ಇಷ್ಟ ಆಗ್ಯಾಳಂತ ಏನೋ ಪರ್ಸನಲ್ ಆಗಿ 2 ಮಾತು ಮಾತಾಡ್ತಾನಂತ್ರಿ. ಮತ್ತು ನಿಮ್ಗೆ ಒಪ್ಪಿಗೆ ಐತೇನ್ರಿ? ಹ್ಞೂ ರೀ ಮಾತಾಡಲ್ಲ ಬಿಡ್ರಿ. ಏನು ಮಾತಾಡ್ಬೇಕು ಬೇರೆ ಸಾಲವಲ್ತ ಆಯ್ರಿ ಅಪ್ಪರಿಗೆ ಅಂತೇನಂತ ಹುಡುಗಿ ಸಿಗ್ತೀಯಪ್ಪ. ಯಾಕೆ ಓದಿರ್ತೀರಿ ಸುಮ್ಕೇರಿ ಥೋ ಅದು ಎಡ್ತು ಬಿಡಪ್ಪ. ಒಳಗೆ ಕೊಯ್ಗೆ ಮಾಡಿದ್ರಿ ಬರ್ಗೇಟ್ ಸುಳ ಮಾಡಿ. ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ. ಆಂಧ್ರ ಹೀರೋಯಿನ್ನೇ ಸಾಯ್ತಾಳೆ. ಏನಕ್ಕೆ ಸಾಯ್ತಾಳೆ? ನಿಮಗೋಸ್ಕರ. ನಾನೇನ್ ಮಾಡೋಣ ಅದಕ್ಕೆ? ಏನಕ್ಕೆ ಅಂತ ನನ್ಗೇನು ನೀವು ಅಷ್ಟೊಂದೇನು ಅಷ್ಟ್ ಚೆನ್ನಾಗಿಲ್ವಾ ಅನ್ಸಲ್ವಾ? ಹೀರೋಯಿನ್ ಗಳೇ ಹೇಳ್ತಾರೆ ನಾನು ನನ್ ಮಗ ಅಣ್ಣ ತಮ್ಮ ಇದೀವಿ, ಟ್ವಿನ್ಸ್ ತರ ಇದೀವಿ, ಏಜ್ ಒಂದ್ ಚೂರ್ ಡಿಫ್ರೆನ್ಸ್ ತರ ಕಾಣಿಸ್ತೀರಾ ಅಂತಾರೆ. ನಿಮ್ಗಳಿಗೆ ಯಾಕೆ ಮುದ್ಕ ತರ ಅನ್ನಿಸ್ತಿದೀನಿ? ಲವ್ ಹೆಂಗ್ ಮಾಡೋದು? ಅಕ್ಕ ಸೊನ್ಗಡ ಲವ್ ಅಂತ ಹೆಂಗ್ ಮಾಡೋದಂತ ಕೊಡೈತಿವಿ ಫ್ರೆಂಡ್ಸ್. ಅಕ್ಕಿ ಸೋನಗೌಡ ಏನಂತ ಲವ್ ಹೆಂಗ್ ಮಾಡೋದು ಅಂತ ಕೇಳ್ತಾಳಲ್ಲ, ಉಪೇಂದ್ರ ಸರ್ ಅವ್ರು ಹೆಂಗ್ ಮಾಡಿದ್ರು? ಬಾಯ್ಲಿ ಎಲ್ಲೆಲ್ಲಿ ಹುಡ್ಕಾಡ್ಬೇಕು ಮರ್ಯ ನೀನು ಬಾಯ್. ಈ ಅರ್ಧ ಗುಂಟೆ ಐತಲ್ಲ, ಈ ಅರ್ಧ ಗುಂಟೆ ಒಳಗೆ ಏನು ಬೆಳಿಬಾರ್ದು. ಇನ್ನು ಹುಡುಕಿದಣ್ಣ? ಇನ್ನು ಉಳ್ಕಿದ್ದು ಹೊಲದ ಮಾಲಕನ ಕೇಳ. ಯಾಕಂದ್ರೆ ನಮ್ಗೆ ಇಲ್ಲಿ 2 ಹೋಗಕ್ಕೆ ಗಾಮ ಅದ್ರ ನಾನ್ ವೆಜ್. ಇದು ನಾನ್ ವೆಜ್ ಆಗಲ್ಲ ನಾನ್ ವೆಜ್. ಇದು ನಾನ್ ವೆಜ್. ನಾನ್ ವೆಜ್. ನಾನ್ ವೆಜ್ ಅಣ್ಣ. ನೀವು ತಿನ್ನಿ ಹೋಗಿ. ನಾನ್ ವೆಜ್ ಅಣ್ಣ ಇದು ಚಿಕನ್ ನಾನ್ ವೆಜ್. ಹೌದಪ್ಪ, ಚಿಕನ್ ನಾನ್ ವೆಜ್. ಅಣ್ಣ ಇದು ಚಿಕನ್ ನಾನ್ ವೆಜ್. ಅಲ್ಲ ನಾನ್ ವೆಜ್. ಅವಾಗಿಂದ ಅವ್ನು ನಾನ್ ವೆಜ್ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಹಾಕಿರೋದು ಹುಚ್ಚರಾಗೆ ತಲೆ ತಿನ್ಲಿಕ್ಕೆ ಬರೋದು ಯಾವ ಇವೆಲ್ಲ. ಅದು ಎಲ್ಲಿಂದ ಬರ್ತಾವ ಇವೆಲ್ಲ ನಿಮ್ ತಲೆಗೆ? ನನಗಂತೂ ಗೊತ್ತಾಗಲ್ಲ. ಅವ್ನು ಯಾರೋ ಒಂದು ರೀಲ್ ಮಾಡಿ ಹಾಕೋನೆ. ನೀನ್ ಗುಡ್ ನೈಟ್ ಹೇಳಿದ್ಮೇಲೂ ಅವಳು ಆನ್ಲೈನ್ ಅಲ್ಲಿ ಇದ್ದಳೆ ಅಂದ್ರೆ 2ನೇ ಒಂದು ಕಡ್ಡಿ ಅಳ್ಳಾಡಿಸ್ತವನೆ ಅಂತಲಂತೆ. ಗುಡ್ ನೈಟ್ ಹೇಳ್ತಿದ್ದಂಗೆ ಅವಳು ಮಲ್ಕೊಂಡ್ರು ಅಂದ್ರೆ ನೀನೇ 2ನೇವನಂತೆ. ಎಲ್ಲಿಂದ ಬರ್ತಾರೋ ನಿಮ್ಗೆ ಇವೆಲ್ಲ? ನಾನು ಯೋಚನೆ ಮಾಡಿ ಸಾಯ್ತೀನಿ. ಏನು ಬರಲ್ಲ. 2ನೇವನಿಗೆ ಟ್ಯಾಗ್ ಮಾಡಿ. ನಿಜ ಹೇಳ್ತೀನಿ, ಸೈಡ್ ಅಲ್ಲಿ ಬೊಡ್ ಜಾಸ್ತಿ ಇದ್ರೆ ಈ ತರ ಡ್ರೆಸ್ ಹಾಕೊಂಡ್ರೆ ಗೊತ್ತೇ ಆಗಲ್ಲ. ಪಾರ್ಸಲ್ ಆರ್ಡರ್ ಮಾಡಿದೆ, ಬಂದಿದೆ. ಜನರೇ, ಇದು ನನ್ನ ದುಪಟ ಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಲೇಸ್ ಕೊಟ್ಟಿದ್ದಾರೆ. ಆಕ್ಚುಲಿ ನೋಡಿ ಇಷ್ಟು ಚೆನ್ನಾಗಿ ಕಾಣುತ್ತೆ ಕಲರ್. ನನ್ಗೆ ಪ್ಲೇನ್ ಪ್ಯಾಂಟ್ ಬ್ರೌನ್ ಅಂತ ಆರ್ಡರ್ ಮಾಡಿದೆ. ಇದು ನೋಡಿ ಸಮೈನ ಆರೆಂಜ್ ಅಂತೆ. ಏನೇನೋ ಆರೆಂಜ್ ಬಂದ್ಬಿಟ್ಟಿದೆ. ಟ್ರೈ ಗೈಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಸಖತ್ತಾಗಿದೆ ಫೀಲ್ ಮಾತ್ರ. ಕ್ಲಾತ್ ಇದು ತುಂಬಾ ಖುಷಿ ಆಗ್ತಾ ಇದೆ ನಂಗೆ. ವೆರಿ ಕಂಫರ್ಟಬಲ್. ವಿ ಶೇಪ್ ನೆಕ್ ಇದೆ. ಕಂಪ್ಲೀಟ್ ಡ್ರೆಸ್ ಮೇಲೆ ಎಂಬ್ರಾಯ್ಡ್ರಿ. ಡ್ರೆಸ್ ಪ್ಯಾಟರ್ನ್ ಕೂಡ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಫ್ರಂಟ್ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಎಂಬ್ರಾಯ್ಡ್ರಿ ಬಂದಿದೆ. ಸೈಡ್ಸ್ ಅಲ್ಲಿ ನೋಡಿ ಫ್ರಿಲ್. ಅಂಡ್ ಇದು ಅನಾರ್ಕಲಿ ಅನ್ಕೊಂಡಿದ್ದೆ ಕಲರ್ಗೆ, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೆ ಸಕ್ಕತ್ತಾಗಿದೆ. ಐ ಆಮ್ ಗೋನಾ ಕೀಪ್ ದಿಸ್. ಇದು ನಂಗೆ ಬರ್ತ್ ಮಾರ್ಕ್. ತುಂಬಾ ಜನ ಕೇಳ್ತಿರ್ತೀರಾ, ಲೆಫ್ಟ್ ಸೈಡ್ ನಿಮ್ ಚೆಸ್ಟ್ ಹತ್ರ ಇದೆಯಲ್ಲ ಅದೇನೋ ಮಾರ್ಕ್ ಅಂತ, ಬ್ಲಾಕ್ ಇರೋದು. ನನಗದು ಬರ್ತ್ ಮಾರ್ಕ್. ಸೊ ನಾನು ಅದೇ ತರ ಟ್ರೀಟ್ಮೆಂಟ್ ಆಗಿರ್ಲಿ, ಏನೊಂದು ಮಣ್ಣು ಮಸಿ ಏನು ತಗೊಳಕ್ ಹೋಗಿಲ್ಲ. ಇಷ್ಟು ಮುಗೀತು. ಅದಾದ್ಮೇಲೆ ಇದಕ್ಕೆ ಏನಂತಾರೆ, ಇದಕ್ಕೆ ಲ್ಯಾಶಸ್ ಕರ್ಲರ್ ಏನೋ ಹೇಳ್ತಾರೆ. ಅದು ಇನ್ನ ಬೇಗ ಮಾಡ್ಕೋತಾ ಇದ್ದೆ. ಮಿರರ್ ಮುಂದೆ ಕೂತಿದ್ರೆ ಕಲರ್ಸ್ ಕನ್ನಡದವರು 10:30ಗೆ ಶಾಂತಂ ಪಾಪ ಹಾಕಿದ್ದಾರೆ. ಇವತ್ತಿನ ಟಾಪಿಕ್ ಯಾವ್ದು ಅಂದ್ರೆ ಲೀಲಾ ಮಂಜು. ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಆ ಟಾಪಿಕ್? ನಿಜವಾಗ್ಲೂ ಒಂಥರ ಫನ್ನಿ ಹೇಳ್ದಂಗಿದೆ ನೋಡಿ. ಮಕ್ಕಳ ಬಿಟ್ಟು ಮಕ್ಕಳಿಗೆ ಯಾರೋ ಜ್ಯೋತಿ ಅಂತೆ
ಪೀಡೆ ಪೀಡೆ ಬೆಳಗ್ಗೆ ಇದ್ರೆ ಪೀಡೆಗ್ಲು ಮುಖ ನೋಡ್ಬೇಕು ಅಂತ ಅಂದ್ರೆ ನೀನ್ ಅನ್ಫಾಲೋ ಮಾಡ್ಕೊಂಡು ಎಕ್ಸಿಟ್ ಆಗಮ್ಮ. ನಿನ್ಗೆ ಯಾರಮ್ಮ ಅವ್ರನ್ನ ಫಾಲೋ ಮಾಡಿ ನೋಡು ಅಂತ ಹೇಳಿದವರು ಫಾಲೋ ಮಾಡಿ ನೋಡ್ಕೊಂಡಿರು ಅಂತ ಹೇಳಿದ್ರ? ಕೇಳೋರ್ ಮಾಡೋರು ಯಾರು ಇಲ್ವಾ? ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ತಪ್ಪು ಮಾಡಿದಾಳೆ, ಬದಲಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಬಟ್ ಒಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ರಿ ಎಲ್ಲಾರು, ಯಾವತ್ತು ಲೀಲಾ ಮಂಜು ದೂರ ಆಗಕ್ ಸಾಧ್ಯ ಇಲ್ಲ. ಮೇಡಮ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಧ್ವನಿ ಎಲ್ಲಿ ಎತ್ತಬೇಕು ಅಲ್ಲಿ ಎತ್ತಿದ್ರೆ ನನಗೂ ತುಂಬಾನೇ ಖುಷಿ. ಯಾಕಪ್ಪ ಅಂತ ಹೇಳಿದ್ರೆ ಇವ್ರನ್ನ ಫಾಲೋ ಮಾಡುವಷ್ಟು ಗತಿ ಕೆಟ್ಟೋಗಿಲ್ಲ ನಾನು. ನನ್ನ ಐಡಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಗಂಡ ಹೆಂಡತಿನ ಫಾಲೋ ಮಾಡುವಷ್ಟು ಗತಿ ಕೆಟ್ಟೋಗಿಲ್ಲ ನಾನು. ಆಯ್ತಾ? ಯಾವಳ ಅವಳು ಅಲ್ಲ, ಯಾವಳೆ ಇವಳು, ಜ್ಯೋತಿನೇ ಇವಳು. ಆಯ್ತಾ? ನಿಮ್ಗೂ ಮೋಸ್ಟ್ಲಿ ಗೊತ್ತಿರುತ್ತೆ ಅನ್ಸುತ್ತೆ ಮೇಡಮ್. ಸಂಧ್ಯಾ ಮೇಡಮ್ ಅವರೇ, ನೀವು ಯಾರನ್ನ ಕೇಳ್ಬೇಕು ಅವ್ರನ್ನ ಕೇಳಿದ್ರೆ ಬೆಟರ್. ದಿನ್ನು ವಿಡಿಯೋ ಮಾಡಿ ಹಾಕಿದವ್ರು ಯಾರು ಅವ್ರ ಐಡಿನಲ್ಲಿ ಮೈನ್ ಮೊದಲನೇ ಪಾಯಿಂಟ್ ನಂದು. ಆಯ್ತಾ? ವಿಡಿಯೋ ಮಾಡಿ ಅವ್ರು ಹಾಕಿರೋದಕ್ಕೆ ನಮ್ಗಳಿಗೆ ವಿಡಿಯೋ ಶೇರ್ ಮಾಡೋ ಜನಗಳು. ನಾವು ಬೇರೆಯವ್ರ ಬಗ್ಗೆ ಮಾತಾಡಕ್ಕೆ ಅಂತಾನೆ ಐಡಿ ಮಾಡಿರೋದು. ಇವಾಗ ನೀವು ಹಂಗೆ ತಾನೇ ಮಾಡಿರೋದು ಐಡಿನ. ನೀವೇನಾದ್ರು ನಿಮ್ ಸ್ವಂತ ವಿಷಯಗಳೇನಾರು ಹಾಕೊಂಡಿದ್ದೀರಾ? ರೀಲ್ಸ್ ಮಾಡೋದು ಹಾಕೊಂತ ಇದ್ದೀರಾ? ಏನ್ ಮಾಡ್ತಾ ಇದೀರಾ ಮೇಡಮ್? ನೀವು ಏನ್ ಮಾಡ್ತಾ ಇದೀರಾ ಹೇಳಿ? ನೀವು ಬೇರೆಯವ್ರು ಮಾತಾಡೋ ಮಾತಕ್ಕೆ ತಾನೆ, ಬೇರೆ ಕಾಂಟ್ರವರ್ಸಿ ಇರುತ್ತಾನೆ ನೀವು ವಿಡಿಯೋ ಮಾಡೋದು. ಅದೇ ತರ ನಮಗೂ ಕೂಡ ಬೇರೆಯವರು ವಿಡಿಯೋಗಳನ್ನ ಕಳಿಸ್ಕೊಡ್ತಾರೆ. ನಾವು ಕೂಡ ಅದೇ ತರ ವಿಡಿಯೋ ಮಾಡಿ ಹಾಕ್ತಿವಿ. ಅದ್ರಲ್ಲೇನು ಅವಳ ಜ್ಯೋತಿ ಪೀಡೆ ಅಂತೆಲ್ಲ ಬೈದವಳೆ ಅಂತ? ಹೌದು ಮೇಡಮ್. ಬೆಳಿಗ್ಗೆ ಎದ್ದ ತಕ್ಷಣ 45,000 ರೂಪಾಯಿ ಕೊಟ್ಬಿಟ್ಟು ಮೊಬೈಲ್ ತಗೊಂಡು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಶಿವನೇ ನಾರಾಯಣ ಗೋವಿಂದ ಅಂದ್ಬಿಟ್ಟು ದೇವ್ರು ನೋಡ್ಬೇಕು ಅಂತ ಬಂದ್ರೆ ಇವ್ರು ಮಾಡೋ ಕೆಲಸ ಏನ್ ಗೊತ್ತಾ? ಚಿನ್ನು ಬಂಗಾರ ನೀನ್ ಹೇಳಕ ಬೇಡ, ನೀನ್ ಸತ್ತೋಗ್ಬೇಡ ಅಂತ. ಅದನ್ನು ತೋರಿಸ್ತೀನಿ ಇರಪ್ಪ ಒಂದ್ ನಿಮಿಷ. ಲೈಫ್ ಸ್ಟೋರಿ ತಗೊಂಡು ಸೀರಿಯಲ್ ಮಾಡಕ್ ಪರ್ಮಿಷನ್ ಕೊಟ್ಟವ್ರು ಯಾರು ನಿನಗೆ? ಲೀಲಾ ಕೊಟ್ಲಾ? ಮಂಜು ಕೊಟ್ಲಾ? ಒಬ್ಬರು ಪರ್ಸನಲ್ ಲೈಫ್ ನೀವ್ ಹೇಳಿದ್ರಲ್ಲ ಮೇಡಮ್, ನಮ್ಗೆ ಮೇಲಿಂದ ಆಕಾಶದಿಂದ ಉದ್ರಿಲಿಲ್ಲ ಮೇಡಮ್. ಈ ವಿಡಿಯೋ ನೋಡಿ ಮೇಡಮ್ ಸ್ವಲ್ಪ. ಗೊತ್ತಿಲ್ಲ. ಆಮೇಲೆ ಇದನ್ನ ಎಲ್ಲ ಪ್ರತಿಯೊಬ್ರು ವಿಡಿಯೋ ನೋಡಿದಿರಲ್ವಾ? ಯಾಕೆಂದ್ರೆ ನೋಡಿದ್ರೆ ಯಾರಿಲ್ಲ, ಎಲ್ಲರೂ ಟ್ರೋಲ್ ಮಾಡ್ತಾ ಇದಾರೆ. ಸ್ಪೆಷಲ್ ಆಗಿ ಮದ್ದೂರ್ ಜ್ಯೋತಿ ಒಬ್ಳೇನೆ ಏನು ಇವಳನ್ನ ತಗೊಬಂದು ಕುಂಡಿಸ್ಕೊಂಡು ನಾನು ಐಡಿ ಕುತ್ಕೊಳ್ಳಕ್ಕೆ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಮೊಬೈಲ್ ತಗೊಂಡು ನಮ್ ಟೈಮ್ ವೇಸ್ಟ್ ಮಾಡ್ಕೊಂಡು ಇವಳು ಯಾವಳ ಕರ್ಕೊಂಡ್ ಕುಂಡಿಸ್ಕೊಂಡು ಮಾಡೋ ಕೆಲಸ ಇಲ್ದಾನೆ ಎಲ್ಲ ಕುತ್ಕೊಂಡು ಇಲ್ಲಿ ವಿಡಿಯೋ ಮಾಡೋದು ಸರಿನಾ? ಫ್ರೆಂಡ್ಸ್, ಇವತ್ತು ನನ್ನ ಬರ್ತ್ಡೇ. ಇದು ನನ್ನ ಬರ್ತ್ಡೇ ಡ್ರೆಸ್. ಇವತ್ತಿಗೆ ನಾನು 43 ವರ್ಷದಳು. 1982 13ನೇ ತಾರೀಕು ಹುಟ್ಟಿದ್ದು. ಸೊ ಏನಾದ್ರು ಆಂಟಿ ಅಂತಾನೋ ಕರಿ, ಮುದುಕಿ ಅಂತಾನೋ ಅದು ನಿಮ್ ಇಷ್ಟ. ಯಾರು ವಯಸ್ಸಾಗಿದ್ದನ್ನ ಏನ್ ಮಾಡಕ್ಕಾಗಲ್ಲ. ಸೊ ನನಗೆ ಬರ್ತ್ಡೇ ಗಿಫ್ಟ್ ಕೊಡೋದು ಮಾಡಿ ಬರ್ಡೇ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಪೇ ಮಾಡಕ್ಕೆ ಟ್ರೈ ಮಾಡಿ ಆಯ್ತಾ? ಅಷ್ಟು ಪೇ ಮಾಡಿ ಗಿಫ್ಟ್ ಮಾಡಿ. ಆಮೇಲೆ ಪ್ರೀತಿ ಮಾಡೋರು. ಪ್ರೀತಿ ಇಲ್ಲ, ನಿಮ್ಗೆ ಇಷ್ಟ ಇಲ್ಲ ನನ್ನ ಬಗ್ಗೆ ಅದೇ ಈ ಥರ ಕಮೆಂಟ್ ಹಾಕಬೇಕು. ಕೆಟ್ಟ ಕಮೆಂಟ್ ಹಾಕೋಕ್ಕಿಂತ ಇಗ್ನೋರ್ ಮಾಡಿಬಿಡ್ರಿ, ವಿಡಿಯೋನ ನೋಡೋಕೆ ಹೋಗ್ಬಿಟ್ರಿ ಆಯ್ತಾ? ಏನು ಕ್ಯಾಂಪಸ್ ಲೈಫ್ ಹೇಗಿದೆ? ಯಾರನ್ನಾದ್ರೂ ಇಷ್ಟ ಪಡ್ತಿದ್ದೀರಾ? ನನ್ಗೆ ಮಧು ಅಂದ್ರೆ ತುಂಬಾ ಇಷ್ಟ. ಮಧುಗೆ ಟ್ಯಾಗ್ ಮಾಡಿ. ಎಲ್ಲ ಟ್ರೋಲರ್ಸ್ಗೆ ಒಂದು ಮನವಿ ಮಾಡ್ತಿರೋದು ಒಂದೇ ಒಂದು ಮನವಿ ಮಾಡ್ತಾ ಇದ್ದೀನಿ ನಾನು. ದಯವಿಟ್ಟು ನನ್ನ ಕೆಟ್ಟದಾಗಿ ಪ್ರಚಾರ ಮಾಡೋದು ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಾನು ನಿಜ ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಿಜ ನಾನು ತಪ್ಪು ಮಾಡಿದ್ದೀನಿ. ಯಾರಿಗೆ ಯೋಗ್ಯತೆ ಮೀರದೆ ನಾನು ಪ್ರೀತಿ ಕೊಟ್ಟಿದ್ದೀನಿ, ಯೋಗ್ಯತೆ ಮೀರದೆ ನಾನು ಫ್ರೆಂಡ್ಶಿಪ್ ಮಾಡಿದ್ದೀನಿ. ನನ್ನ ಬಗ್ಗೆ ಕೆಟ್ಟದಾಗಿ ಸ್ಪ್ರೆಡ್ ಮಾಡೋರ್ಗು ನಾನು ಒಳ್ಳೇದು ಬಯಸ್ತೀನಿ ಹೊರತು ಕೆಟ್ಟದ್ದು ಬಯಸಲ್ಲ. ಸೊ ನಾನು ಒಂದೇ ರಿಕ್ವೆಸ್ಟ್, ನಮ್ಮನೇಲಿ ನನಗಾಗಿರೋ ಒಂದು ಜೀವ ಇದೆ, ನಮ್ಮ ತಾಯಿ ಇದ್ದಾರೆ. ಸೊ ದಯವಿಟ್ಟು ನನ್ನ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡಿ ಅವರ ಜೀವ ಹೋಗೋ ಥರ ನೀವು ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ತುಂಬಾ ಜನ ಹೇಳ್ತಾರೆ ನಿನ್ನ ಮಗಳು ಹಾಗಂತೆ ಹೀಗಂತೆ, ಅದೆಲ್ಲ ಯಾವ ತಾಯಿನೂ ಕೇಳಕ್ ಇಷ್ಟಪಡಲ್ಲ. ನನ್ನ ನೀವು ಪಾಸಿಟಿವ್ ಆಗಿ ಬೆಳೆಸಿದ್ದೀರಾ, ಪಾಸಿಟಿವ್ ಆಗಿ ಟ್ರೋಲ್ ಮಾಡಿದ್ದೀರಾ, ಪಾಸಿಟಿವ್ ಆಗಿ ನನಗೆ ಹೇಳಿದ್ದೀರಾ. ಪ್ರತಿಯೊಬ್ಬರು ಪಾಸಿಟಿವ್ ಆಗಿ ನನ್ನ ತಗೊಂಡಿದ್ದೀರಾ. ಅದೇ ಪಾಸಿಟಿವ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗೊತ್ತಿದ್ದೋ ಗೊತ್ತಿಲ್ದಿರೋ ನಾನು ಮಿಸ್ಟೇಕ್ ಮಾಡಿದ್ದೀನಿ. ಅದಕ್ಕೆ ಒಂದು ಅವಕಾಶ ಏನಿದೆ ತಿದ್ದುಕೊಂಡು ಬಾಳೋದು. ಸೊ ಅದೇ ಮಿಸ್ಟೇಕು ನೆಕ್ಸ್ಟ್ ವರ್ಷ ನಾನು ಮಾಡಲ್ಲ. ಈ ವರ್ಷ ಕೊನೆ ಆಗ್ಲಿ. ನನ್ಗೊಂದು ಟ್ರೆಂಡಿ ಡೌಟ್ ಬಂದಿದೆ. ಏನಂದ್ರೆ ಇವಾಗೆಲ್ಲ ಏನ್ ಟ್ರೆಂಡ್ ಇದೆ ಅಲ್ಲ, ಐ ಥಿಂಕ್ ಈಸ್ ವೆಜ್ ಅಣ್ಣ ಈ ಸಾಂಗ್ ಆದ್ಮೇಲೆ ವೆಜ್ ಇರೋ ಗರ್ಲ್ಸ್ ಎಲ್ಲರೂ ವೆಜ್ ಗರ್ಲ್ಸ್ ಎಲ್ಲರೂ ಸೊಪ್ಪು ಬೇಳೆ ಸಾಂಗ್ ಹಾಕೊಂಡು ಹೌದು ಅಂತ ಹಾಕ್ಬಿಟ್ಟು ಸಾಂಗ್ ಹಾಕ್ತಾರೆ. ನಾನ್ ವೆಜ್ ಹುಡುಗಿರೆಲ್ರು ನಾಟಿ ಕೋಳಿ ಬೋಟಿ ಗೊಜ್ಜು, ಘಾಟಿ ಹುಡುಗಿ ನಾನ್ ವೆಜ್ ಈ ಸಾಂಗ್ ಹಾಕ್ತಾರೆ. ನನಗ್ ಬಂದಿರೋ ಡೌಟ್ ಏನು ಅಂದ್ರೆ, ಈ ಹುಡುಗಿರು ಮನೇಲಿ ವೆಜ್ ತಿಂದು ಹೊರಗಡೆ ನಾನ್ ವೆಜ್ ತಿಂತಾರಲ್ಲ, ಸೊ ಇವ್ರು ಯಾವ ಸಾಂಗ್ ಹಾಕ್ಬೇಕು ಅಂತ ಕಮೆಂಟ್ ಮಾಡಿ. ಬೆತ್ತಲೆ ಆಗೋವರೆಗೂ ಇರುವಂತ ಪ್ರೀತಿ ಬೆತ್ತಲೆ ಆದ್ಮೇಲೆ ಇಲ್ಲ ಅಂದ್ರೆ ಅದನ್ನ ಪ್ರೀತಿನೂ ಅನ್ನಲ್ಲ, ಅದನ್ನ ಮನುಷ್ಯತ್ವನೂ ಅನ್ನಲ್ಲ. ನೀವು ನಿಜವಾಗ್ಲೂ ಯಾರನ್ನ ಪ್ರೀತಿ ಮಾಡ್ತೀರಾ ಅಂದ್ರೆ ಅವ್ರ ದೇಹನ ಯಾವತ್ತೂ ಇಷ್ಟಪಡಲ್ಲ. ಅರ್ಥ ಆಯ್ತಾ? ಅದಲ್ದೆ ಕಾಮದಾಟಕ್ಕೆ ಪ್ರೀತಿ ಅನ್ನೋ ಹೆಸರಿಟ್ಟು ಒಬ್ರು ಜೀವನನೇ ಹಾಳು ಮಾಡ್ತಿರಲ್ಲ, ಇದು ಯಾವ ಮಟ್ಟಕ್ಕೆ ಸರಿ? ಇದಕ್ಕೆ ಮನುಷ್ಯತ್ವ ಅಂತಾರ? ನಾನು ಹೇಳಿದ್ದು ನಿಜ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ನಿನಗೆ ಜಿಮ್ ಬಾಡಿ ಇರೋ ಹುಡುಗ ಇಷ್ಟನಾ ಅಥವಾ ಜಿಮ್ ಬಾಡಿ ಇಲ್ಲದೆ ಇರೋ ಹುಡುಗ ಇಷ್ಟನಾ? ಜಿಮ್ ಬಾಡಿ ಇಲ್ಲದೆ ಇರೋ ಹುಡುಗ ಇಷ್ಟ. ಯಾಕಂದರೆ ಜಿಮ್ ಬಾಡಿ ಇರೋ ಹುಡುಗ ಬರೀ ಬಾಡಿ ತೋರಿಸ್ತಾನೆ, ಶೋ ಅಪ್ ಮಾಡ್ತಾನೆ. ಜಿಮ್ ಬಾಡಿ ಇಲ್ಲದೆ ಇರೋ ಹುಡುಗನ ಹತ್ರನೇ ನಿಜವಾದ ಮೀಟ್ರ್ ಅನ್ನೋದಿರೋದು. ನಮ್ಮ ಮನ್ಯಾಗ ನನ್ನ ಮದ್ವಿ ಬಗ್ಗೆ ಟೆನ್ಷನ್, ನನಗೆ
ನನ್ನ ಯಾರು ಮದುವೆ ಹಾಕಾರಲ್ಲ ಆ ಹುಡುಗನ ಮುಂದಿನ ಪರಿಸ್ಥಿತಿ ಬಗ್ಗೆ ನನಗ್ ಟೆನ್ಷನ್. ನನಗ್ ಯಾರು ಮದುವೆ ಆಗವ ಅದಾನಲ್ಲ ಅವನ ಯಾಕಪ್ಪ ಈ ಹುಡುಗಿ ನನಗೆ ಇನ್ನ ಸಿಗುವಲ್ಲ ಅಂತೇಳಿ ಅವನಿಗೆ ಟೆನ್ಷನ್. ಎಲ್ಲ ಬರೇ ಟೆನ್ಷನ್ ಅವನು ಟೂ ಮಚ್ ಫನ್. ನಾನು ಎಸ್ಟರ್ಡೇ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಎಲ್ರಿಗೂ ಕೇಳ್ತಾ ಇದ್ದೀರಾ ಏನ್ ನಿಮ್ಮ ಅಕ್ಕನ ಮದ್ವೆ ಆಯ್ತಾ, ಹೇಳೇ ಇಲ್ಲ ಕರೀಲೇ ಇಲ್ಲ ಅಂತ. ಅಕ್ಕ ಏನ್ ಹೇಳ್ತೀಯಾ? ದಯವಿಟ್ಟು ನನಗಿನ್ನ ಮದ್ವೆ ಆಗಿಲ್ಲ, ನೀವೇ ಮಾಡಿಸ್ಬೇಕಬೇಡಿ. ಸ್ವಲ್ಪ ದಪ್ಪ ಆಗಿದ್ದೀನಿ, ಸಾರಿ, ಡಬಲ್ ಚಿನ್ನ ಬಂದದ. ಸೊ ನನಗೆ ಮದ್ವೆ ಆಗಿದ್ಯಾ ಇಲ್ವಾ, ಏನಕ್ಕೆ ನಾನು ತಾಲಿ ಹಾಕೊಂಡಿದ್ದೆ, ಪ್ರತಿಯೊಂದು ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಒಂದು ವ್ಲಾಗ್ ನ ಅಪ್ಲೋಡ್ ಮಾಡಿದೀನಿ. ನೀವು ಹೋಗಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ಆತರ ಏನಾದ್ರು ಮದ್ವೆ ಆದ್ರೆ ಊರಿಗೆ ನಾವು ಊಟ ಹಾಕ್ಸ್ತೀವಿ, ಹಂಗೇನು ಅನ್ಕೋಬೇಡಿ, ಕದು ಮುಚ್ಚಿ ಮಾಡ್ಕೋತಾರೆ ಹಂಗೆ. ಕಾಮೆಂಟ್ ಆಫ್ ಇದಕ್ಕೆ ಬೇವರ್ಸಿ ತರ ಕಮೆಂಟ್ ಮಾಡ್ತಾರೆ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು.